ಮಕರ ಸಂಕ್ರಾಂತಿ ಹಬ್ಬದಂದು ನಿಮ್ಮ ರಾಶಿಗೆ ಅನುಗುಣವಾಗಿ ಈ ಮಂತ್ರಗಳನ್ನು ಹೇಳಿಕೊಂಡು ಈ ವಿಶೇಷ ದಾನಗಳನ್ನು ನೀಡಿದರೆ ವರ್ಷ ಪೂರ್ತಿ ದೈವಾನುಗ್ರಹ ನಿಮ್ಮ ಜೊತೆಗಿರುತ್ತದೆ. ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಶ್ರೀಮಂತಿಕೆ ಬರುತ್ತದೆ. ಸಂಕ್ರಾಂತಿ ಹಬ್ಬದಂದು ರಾಶಿಗನುಗುಣವಾಗಿ ಮಾಡಬೇಕಾದ ಕೆಲಸಗಳೇನು ಎಂದು ಈಗ ತಿಳಿಯೋಣ. 2026 ಜನವರಿ 15ನೇ ತಾರೀಕಿನಂದು ಈ ಬಾರಿ ಮಕರ ಸಂಕ್ರಾಂತಿ ಹಬ್ಬ ಬಂದಿದೆ. ಸೂರ್ಯನು ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಕ್ಷಣವನ್ನು ಮಕರ ಸಂಕ್ರಮಣ ಎಂದು ಕರೆಯುತ್ತಾರೆ. ಈ ಪುಣ್ಯ ದಿನವನ್ನು ಹಬ್ಬದ ರೂಪದಲ್ಲಿ ಆಚರಿಸಿ ದಾನಗಳನ್ನು ನೀಡಿ ಸೂರ್ಯ ಭಗವಂತನನ್ನು ಸ್ಮರಿಸಿದರೆ ಆಯಸ್ಸು ಗಟ್ಟಿಯಾಗುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ, ದೇವಾನುದೇವತೆಗಳ ಅನುಗ್ರಹ ಸಿಗುತ್ತದೆ. ಮೇಷರಾಶಿ, ಕೆಂಪು ಹೂಗಳು, ಅರಿಶಿಣ, ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಈ ದಿನ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಎಳ್ಳು ಹಾಗೂ ಬೆಲ್ಲವನ್ನು ದಾನವಾಗಿ ನೀಡಬೇಕು. ಈ ದಿನ ಮೇಷರಾಶಿಯವರು ಓಂ ಸರ್ವಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 1 ಜಪಮಾಲೆ ಪೂರ್ತಿಯಾಗುವ ತನಕ ಜಪಿಸಬೇಕು. ಹೀಗೆ ಮಾಡಿದರೆ 7 ಜನ್ಮಗಳ ಪಾಪಗಳು ಕಳೆದು ಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತದೆ. ವೃಷಭ ರಾಶಿ, ಬಿಳಿ ಶ್ರೀಗಂಧ, ಹಾಲು, ಬಿಳಿ ಹೂಗಳು ಹಾಗೂ ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಬೇಕು. ಓಂ ಜಗತ್ ನಂದಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಇದರಿಂದ ಸೂರ್ಯನ ಅನುಗ್ರಹ ವರ್ಷ ಪೂರ್ತಿ ನಿಮ್ಮ ಜೊತೆಗಿರುತ್ತದೆ. ಮಿಥುನ ರಾಶಿ, ನೀವು ಎಳ್ಳು, ಗರಿಕೆ ಮತ್ತು ಹೂಗಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯನಿಗೆ ಅರ್ಘ್ಯ ನೀಡಬೇಕು. ಹೆಸರು ಬೇಳೆಯ ಕಿಚಡಿಯನ್ನು ದಾನವಾಗಿ ನೀಡಬೇಕು. ಇದು ನಿಮಗೆ ಸಂಪತ್ತನ್ನು ವೃದ್ಧಿ ಮಾಡುತ್ತದೆ. ಓಂ ಜರತ್ಕರಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಕಟಕ ರಾಶಿ, ನೀರಿನಲ್ಲಿ ಹಾಲು, ಅಕ್ಕಿ, ಎಳ್ಳು ಮಿಶ್ರಣ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಓಂ ಆತ್ಮರೂಪಿಣೆ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ನಿಮ್ಮ ಕೈನಿಂದ ಕೊಬ್ಬರಿ ಮಿಠಾಯಿ ಹಾಗೂ ಎಳ್ಳನ್ನು ದಾನವಾಗಿ ನೀಡಿದರೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಕೆಲಸ ಕಾರ್ಯದಲ್ಲಿ ಬರುವ ಅಡೆತಡೆಗಳು ನಿಲ್ಲುತ್ತದೆ. ಸಿಂಹ ರಾಶಿ, ಈ ರಾಶಿಯವರು ನೀರಿನಲ್ಲಿ ಕೆಂಪು ಹೂಗಳು, ಎಳ್ಳು ಹಾಗೂ ಕುಂಕುಮವನ್ನು ಬೆರೆಸಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಓಂ ಗೃಣಿ ಸೂರ್ಯಾಯ ನಮಃ ಎಂಬ ಮಂತ್ರ ಪಠಿಸುತ್ತಾ ಗೋಧಿ, ಬೆಲ್ಲ, ಎಳ್ಳನ್ನು ದಾನವಾಗಿ ನೀಡಿ ಇದರಿಂದ ಸಂಪತ್ತು ತಾನಾಗಿಯೇ ಒಲಿದು ಬರುತ್ತದೆ. ಕನ್ಯಾ ರಾಶಿ, ನೀವು ನೀರಿನಲ್ಲಿ ಎಳ್ಳು, ಗರಿಕೆ ಹಾಗೂ ವಿವಿಧ ಹೂಗಳನ್ನು ಬೆರೆಸಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ. ಓಂ ದೀಪ್ತಮೂರ್ತಯೇ ನಮಃ ಎಂಬ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಪಠಿಸಿ ಬೆಲ್ಲದ ಕಿಚಡಿಯನ್ನು ದಾನವಾಗಿ ನೀಡಿ ಗೋಮಾತೆಗೆ ಮೇವನ್ನು ತಿನ್ನಿಸಿ. ಇದರಿಂದ ದೈವಾನುಗ್ರಹ ನಿಮಗೆ ಸಿಗುತ್ತದೆ. ತುಲಾ ರಾಶಿ, ಈ ದಿನ ಸೂರ್ಯ ದೇವರಿಗೆ ಬಿಳಿ ಚಂದನ, ಹಾಲು, ಅಕ್ಷತೆ ಮತ್ತು ಎಳ್ಳನ್ನು ಬೆರೆಸಿ ಅರ್ಘ್ಯವನ್ನು ಅರ್ಪಿಸಬೇಕು. ಓಂ ಶ್ರೀಮತೆ ನಮಃ ಎಂಬ ಮಂತ್ರವನ್ನು ಜಪಮಾಲೆ ಹಿಡಿದು ಪಠಿಸಬೇಕು. ನಿಮ್ಮ ಕೈನಿಂದ ಅಕ್ಕಿಯನ್ನು ದಾನ ಮಾಡಿದರೆ ಶತ್ರುಗಳು ಮಿತ್ರರಾಗುತ್ತಾರೆ. ವ್ಯಾಪಾರದಲ್ಲಿ ಲಾಭ ಸಿಗುತ್ತದೆ. ವೃಶ್ಚಿಕ ರಾಶಿ, ಈ ರಾಶಿಯವರು ನೀರಿನಲ್ಲಿ ಕೆಂಪು ಪುಷ್ಪಗಳು, ಕುಂಕುಮ ಹಾಗೂ ಎಳ್ಳನ್ನು ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಬೆಲ್ಲವನ್ನು ದಾನವಾಗಿ ನೀಡಬೇಕು. ಓಂ ಬ್ರಾಹ್ಮಣೇ ನಮಃ ಎಂಬ ಮಂತ್ರವನ್ನು ತಪ್ಪದೇ ಪಠಿಸಬೇಕು. ಪ್ರಾಣಿ ಪಕ್ಷಿಗಳ ಸೇವೆಯನ್ನು ಮಕರ ಸಂಕ್ರಾಂತಿಯಂದು ನೀವು ಮಾಡಬೇಕು. ಧನಸ್ಸು ರಾಶಿ, ನೀವು ನೀರಿನಲ್ಲಿ ಅರಿಶಿಣ, ಕುಂಕುಮ, ಹಳದಿ ಬಣ್ಣದ ಪುಷ್ಪಗಳನ್ನು ಮತ್ತು ಎಳ್ಳನ್ನು ಬೆರೆಸಿ ಭಗವಾನ್ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಓಂ ವೀರಾಯ ನಮಃ ಎಂಬ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಪಠಿಸಬೇಕು. ಮಕರ ರಾಶಿ, ಈ ರಾಶಿಯವರು ನೀರಿನಲ್ಲಿ ಕಪ್ಪು ನೀಲಿ ಪುಷ್ಪಗಳನ್ನು ಎಳ್ಳಿನ ಜೊತೆಗೆ ಬೆರೆಸಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಬೇಕು. ಹಸಿದವರಿಗೆ, ಅವಶ್ಯಕತೆ ಇದ್ದವರಿಗೆ ಅನ್ನದಾನವನ್ನು ಮಾಡಬೇಕು. ಓಂ ಜಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿದರೆ ವರ್ಷ ಪೂರ್ತಿ ಜಯ ನಿಮ್ಮದಾಗುತ್ತದೆ. ಕುಂಭರಾಶಿ, ಈ ರಾಶಿಯವರು ನೀರಿನಲ್ಲಿ ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ, ನೀಲಿ ಬಣ್ಣದ ಹೂಗಳನ್ನು ಬೆರೆಸಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಓಂ ಸತ್ಯಾನಂದ ಸರ್ವಸ್ವರೂಪಿಣೆ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾ ಎಣ್ಣೆ ಮತ್ತು ಎಳ್ಳನ್ನು ದಾನವಾಗಿ ನೀಡಬೇಕು. ಮೀನರಾಶಿ, ಈ ರಾಶಿಯವರು ಅರಿಶಿಣ, ಕುಂಕುಮ, ಹಳದಿ ಬಣ್ಣದ ಪುಷ್ಪಗಳನ್ನು ಹಾಗೂ ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ನಿಮ್ಮ ಕೈನಿಂದ ಸಾಸಿವೆ ಹಾಗೂ ಕುಂಕುಮವನ್ನು ದಾನ ಮಾಡಿದರೆ ಗೌರವ ಕೀರ್ತಿಯ ಜೊತೆಗೆ ಇಡೀ ವರ್ಷ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.